ಈಗ ಎಕ್ಸಾಮ್ಸ್ ಟೈಮಲ್ಲಿ ತುಂಬ ಜನ ಮಕ್ಕಳಿಗೆ ಕಣ್ಣಲ್ಲಿ ನೀರು ಬರುತ್ತೆ ಮ್ಯಾಮ್. ಸ್ವಲ್ಪ ಬಿಸಿಲಿಗೆ ಹೋದ್ರೂ ಕಣ್ಣಲ್ಲಿ ನೀರು ಬರುತ್ತೆ, ಏನೋ ಒಂದು ನೋಡಿದ್ರು ಕಣ್ಣಲ್ಲಿ ನೀರು ಬರುತ್ತೆ. ಅದೇನೋ ಅದು ಬೈ ಬರ್ತ್ ಪ್ರಾಬ್ಲಮ್ ಇರುತ್ತಾ ಅಥವಾ ಯಾವ ಕಾರಣಕ್ಕೆ ಆ ಪ್ರಾಬ್ಲಮ್ ಕಂಡು ಬರುತ್ತೆ? ಸ್ಪೆಷಲ್ ಆಗಿ ಎಕ್ಸಾಮ್ ಟೈಮಲ್ಲಿ ಕಂಡು ಬರುತ್ತೆ, ಯಾಕೆ ಅದು? ಅದಕ್ಕೇನು ಪರಿಹಾರನೇ ಇಲ್ವಾ, ಹೇಗೆ? ಸೊ ಎಕ್ಸಾಮ್ ಟೈಮಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅಲ್ಲ, ಆ ಪ್ರಾಬ್ಲಮ್ ಮುಂಚೆನೇ ಇರುತ್ತೆ, ಅದು ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಅಗ್ರಿವೇಟ್ ಆಗುತ್ತೆ ಅಷ್ಟೇ. ಅಂದರೆ ಅವ್ರಿಗೆ ಆಲ್ರೆಡಿ ಕಣ್ಣಲ್ಲಿ ಟಿಯರ್ ಸೆಕ್ರೀಷನ್ ಪ್ರಾಬ್ಲಮ್ ಇರ್ಬೋದು. ಅಂದರೆ ನಮ್ಮ ಕಣ್ಣೀರೇನು ಬರೀ ನಾವು ಅಳುವಾಗ ಬರೋದಿಲ್ಲ, ಕಣ್ಣೀರು ಯಾವಾಗಲೂ ಬರುತ್ತೆ. ಕಣ್ಣನ್ನ ಕರಿಗುಡ್ಡೆನ ತೇವಾಂಶದಲ್ಲಿ ಇರೋದಕ್ಕೇ ಕಣ್ಣೀರು ಅಂತ ಹೇಳಿ ಪ್ರೊಡ್ಯೂಸ್ ಆಗುತ್ತೆ. ಅದು ನಾವು ಏನಾದರೂ ಎಮೋಷ್ನಲಿ ಹೈ ಸ್ಟೇಟ್, ಏನಾದರೂ ತುಂಬ ದುಃಖದಲ್ಲಿದ್ದಾಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಸೆಕ್ರೀಟ್ ಆಗುತ್ತೆ. ಸೊ ಅದು ಕಣ್ಣೀರು ಥರ ಆಚೆ ಬರುತ್ತೆ. ಬಟ್ ನಮ್ಮಲ್ಲಿ ಯಾವಾಗಲೂ ನಿರಂತರವಾಗಿ ಸೆಕ್ರೀಟ್ ಆಗ್ತಾ ಇರಬೇಕು ಕಣ್ಣಿನ ನೀರು. ಸೊ ಇದು ಯಾಕೆ ಅಂದರೆ ಕಣ್ಣಿನ ತೇವಾಂಶವನ್ನು ನಾವು ಮೇಂಟೈನ್ ಮಾಡಲಿಕ್ಕೆ. ಇದು ಏನಾದರೂ ಚಿಕ್ಕವರಿರುವಾಗಲಿಂದನೇ ಕಣ್ಣೀರನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಗ್ಲ್ಯಾಂಡ್ ಇರುತ್ತೆ, ಗ್ರಂಥಿ ಇರುತ್ತೆ ನಮ್ಮ ಕಣ್ಣಲ್ಲಿ, ಅದನ್ನು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅದು ಏನಾದರೂ ಸಮಸ್ಯೆಗೊಳಗಾಗಿ ಕಣ್ಣಿನ ನೀರಿನ ಪ್ರೊಡಕ್ಷನ್ನೇ ಕಡಿಮೆ ಆದರೆ ಕಣ್ಣಲ್ಲಿ ಡ್ರೈ ಐ ಅಂತ ಉಂಟಾಗುತ್ತೆ. ಡ್ರೈ ಐ ಆದಾಗ ಏನಾಗುತ್ತೆ, ಬ್ರೈನ್ ನಮ್ಮ ಕಣ್ಣಿಗೆ ಹೇಳುತ್ತೆ, ಓ ಕಣ್ಣಲ್ಲಿ ಸ್ವಲ್ಪ ತೇವಾಂಶ ಕಡಿಮೆ ಆಗಿದೆ, ನೀವು ಹೆಚ್ಚು ನೀರನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ. ರಿಫ್ಲೆಕ್ಸ್ ಟಿಯರಿಂಗ್ ಅಂತ ಹೇಳ್ತೀವಿ. ಸೊ ಹೆಚ್ಚು ನೀರು ಆವಾಗ ಬರ್ತಾ ಹೋಗುತ್ತೆ. ಅದೊಂದು ಸಮಸ್ಯೆ. ಆದರೆ ಕಣ್ಣೀರು ಬಹಳಷ್ಟು ರೀಸನ್ಸ್ಗೆ ಬರ್ಬೋದು. ಒಂದು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಕೆಲವು ಮಕ್ಕಳಿಗೆ ಧೂಳಿಗೆ ಹೋದ್ರೇ ಸಾಕು ಕಣ್ಣಲ್ಲಿ ಎಲ್ಲ ರಿಯಾಕ್ಷನ್ ಶುರು ಆಗಿಬಿಡುತ್ತೆ. ಅವರು ಸ್ವಲ್ಪ ಎಕ್ಸ್ಟ್ರಾ ಸೆನ್ಸಿಟಿವ್ ಇರ್ತಾರೆ, ಡಸ್ಟ್ಗಿರ್ಬೋದು ಅಥವಾ ಏನೇನು ಎನ್ವಿರಾನ್ಮೆಂಟಲಿ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಸ್ಮೋಕ್ ಪಾರ್ಟಿಕಲ್ಸ್ ಇರುತ್ತೆ, ಪಲ್ಯೂಷನ್ ಕಾಸಿಂಗ್ ಏಜೆಂಟ್ಸ್ ಇರುತ್ತೆ, ಪೋಲಿನ್ ಗ್ರೇನ್ಸ್ ಇರುತ್ತೆ. ಇದೆಲ್ಲ ಕೆಲವು ಮಕ್ಕಳಿಗೆ ಅದನ್ನು ಕಂಡ್ರೇ ಆಗಲ್ಲ. ನಮ್ಮ ಹೇಳ್ತೀವಲ್ಲ, ಅದು ಕಂಡ್ರೇ ಆಗಲ್ಲ, ನಂಗೆ ಅಲರ್ಜಿ ಅದು ಕಂಡ್ರೆ ಅಂತ. ಸೊ ಇದು ಡಸ್ಟ್ ಅಲರ್ಜಿ ಅಂತ ಹೇಳ್ತೀವಿ. ಸೊ ಈ ರೀತಿ ಇದ್ದಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅದು ಬೇರೆ ಟೈಮಲ್ಲಿ ಗೊತ್ತಾಗಿರೋದಿಲ್ಲ ಅಥವಾ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿರ್ತಾರೆ. ಅದು ಹಂಗೆ ಸರಿ ಹೋಗ್ತಾ ಇರುತ್ತೆ, ಸಮಸ್ಯೆ ಇದ್ರೂ ಅದು ಗೊತ್ತಾಗಿರೋದಿಲ್ಲ. ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ, ಇದೆಲ್ಲ ಒಟ್ಟಿಗೆ ನೀವು ಕಣ್ಣಿಗೆ ಇನ್ನೊಂದಷ್ಟು ಸ್ಟ್ರೈನ್ ಹಾಕೋದ್ರಿಂದ ಇರೋ ಸಮಸ್ಯೆಗಳು ಇಲ್ಲ ಉಲ್ಬಣ ಆಗ್ಬೋದು, ಅಥವಾ ಇರೋ ಸಮಸ್ಯೆ ಇಷ್ಟು ದಿನ ಗೊತ್ತಾಗಿರಲಿಲ್ಲ, ಈಗ ಜಾಸ್ತಿ ಅದ್ರ ಕಡೆ ಕಾನ್ಸಂಟ್ರೇಷನ್ ಬಂದಿರುತ್ತೆ.